ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕ್ರಿಯೇಟಿವ್ ನಿವನ್ ಚಾನಲ್ಗೆ ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರ ಮತ್ತು ಆತ್ಮೀಯ ಸ್ವಾಗತ. ಇವತ್ತು ಈ ಬೇಸಿಗೆಯ ಸುಡು ಬಿಸಿಲಿಗೆ ಒಂದು ತಂಪಾದ ಮಾವಿನಕಾಯಿ ಜ್ಯೂಸ್ ಅಥವಾ ಮಾವಿನಕಾಯಿ ಶರ್ಬತ್ನ ಹೇಗೆ ಮಾಡೋದು ಅಂತ ನೋಡೋಣ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ಏನೇನು ಬೇಕು ಅಂತ ಕೂಡ ನೋಡೋಣ. ನೋಡಿ, ನಾನೊಂದು ಮಾವಿನಕಾಯಿ ಮತ್ತು ಒಂದು ಇಲಾಚಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆನ ತೊಗೊಂಡಿದ್ದೇನೆ. ಮಾವಿನಕಾಯಿನ ಮೇಲೆ ಗ್ರೀನ್ ಕಲರ್ ಸಿಪ್ಪೆ ಏನಿರ್ತದಲ್ಲ ಅದನ್ನು ತೆಗಿಬಹುದು, ಇಲ್ಲ ಹಾಗೇನು ಉಳಿಸ್ಕೊಳ್ಬೋದು, ಏನೂ ಅಡ್ಡಿ ಇಲ್ಲ. ಮಾವಿನಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಹೋಳುಗಳನ್ನಾಗಿ ಮಾಡಿಕೊಂಡು ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ನೀವು ಇದ್ರ ಜೊತೆ ಬೇಕಾದರೆ ಒಂದು ಸ್ವಲ್ಪ ಹಸಿ ಶುಂಠಿ ತುಂಡನ್ನು ಹಾಕೋಬೋದು. ನಾನೇನು ಹಾಕಿಲ್ಲ, ಹಸಿ ಶುಂಠಿ ಹಾಕಿಲ್ಲ. ಇದಕ್ಕೆ ನಾನು ಸಕ್ಕರೆ ಹಾಕಿದ್ದೇನೆ. ಸಕ್ಕರೆ ನೋಡಿ, ಇಷ್ಟು ಒಂದು ಮಾವಿನಕಾಯಿನಲ್ಲಿ ಒಂದು ಸ್ವಲ್ಪ ತೆಗೆದಿಟ್ಟಿದ್ದೀನಿ ನಾನು. ಒಂದು ಏಲಕ್ಕಿ ಹಾಕಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ರುಬ್ಬಬೇಕು. ಒಂದೆರಡು ಪುದೀನ ಎಲೆಗಳನ್ನು ಕೂಡ ಹಾಕೋಬೋದು. ನಾನು ಹಾಕಿದ್ದೀನಿ. ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿಬಿಟ್ಟು ಶೋಧಿಸ್ಕೊಳ್ಬೇಕು ಇದನ್ನು. ಅಂತಂದರೆ ಅದ್ರ ತರಿ ಎಲ್ಲ ಮೇಲೆ ಬಂದುಬಿಡುತ್ತೆ, ಇಲ್ಲಾಂದರೆ ಗಂಟ್ಲಲ್ಲಿ ಸಿಕ್ಕಾಕೊಳ್ಳುತ್ತೆ. ಆ ಕಾರಣದಿಂದ ಇದನ್ನು ಸೋಸಿರೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಏನಂತಾರೆ ಪುದೀನ ಎಲೆಗಳನ್ನು ಹಾಕ್ಕೊಳ್ಳೋಣ. ಮೇಲೆ ಒಂದೆರಡು ಪುದೀನ ಎಲೆ ಹಾಕ್ಕೊಂಡು, ಐಸ್ ತುಂಡುಗಳನ್ನು ಹಾಕಿದ್ದೀನಿ. ತುಂಬ ತಂಪಾಗಿರಲಿ ಅಂತ ಐಸ್ ತುಂಡು ಹಾಕಿದ್ದೀನಿ. ನೀವು ಕೋಲ್ಡ್ ವಾಟರ್ ಹಾಕಿದರೆ ಇದರ ಅವಶ್ಯಕತೆ ಇಲ್ಲ, ಕೋಲ್ಡ್ ವಾಟರ್ ಕೂಡ ಬಳಸ್ಕೋಬೋದು. 2 ಐಸ್ ಹಾಕಿಬಿಟ್ಟು ಒಂದು ಪುದೀನ ಎಲೆನ ಹಾಕಿದ್ದೀನಿ. ಪುದೀನ ಹಾಕಿ ರುಬ್ಬಿದ್ದೀನಿ ಕೂಡ. ಮೇಲೆ ಚೆನ್ನಾಗಿರಲಿ ಗಾರ್ನಿಷಿಗೆ ಅಂತ ಪುದೀನ ಎಲೆನ ಇಟ್ಟಿದ್ದೇನೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾತ್ರ ಅಷ್ಟೇ ಅಲ್ಲ, ಸುಸ್ತು ದಾಹ ಎಲ್ಲ ನೀಗುತ್ತೆ, ಅಷ್ಟು ಚೆನ್ನಾಗಿದೆ. ತುಂಬ ಒಳ್ಳೆ ಮಾವಿನಕಾಯಿದು ಒಂದು ಸ್ವಲ್ಪ ಹುಳಿ, ಒಂದು ಸ್ವಲ್ಪ ಸ್ವೀಟ್, ಸಕ್ಕರೆ ಹಾಕಿದರೆ ಅಲ್ಲೇ ಬ್ಯಾಲೆನ್ಸ್ ಆಗುತ್ತೆ. ತುಂಬ ಚೆನ್ನಾಗಿದೆ. ಇನ್ನೊಂದು ರೀತಿಯಲ್ಲಿ ನೋಡೋಣ. ಇನ್ನೊಂದು ಕಪ್ಗೆ ಅದೇ ಮಾವಿನಕಾಯಿ ಜ್ಯೂಸನ್ನು ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ಒಂದು ತುಂಡು ಮಾವಿನಕಾಯಿ ಹೋಳನ್ನ ಎತ್ತಿಟ್ಟಿದ್ದೆ, ಅದನ್ನು ತುರಿದಿದ್ದೀನಿ. ಅದರ ತುರಿನ ಅಂದರೆ ಬಾಯಲ್ಲಿ ಸಿಗಲಿ ಅಂತ. ನಾವು ಕುಡಿತಾ ಇದ್ದಾಗ ಬಾಯಲ್ಲಿ ಒಂದು ಸಣ್ಣ ತುರಿದಿರೋ ಮಾವಿನಕಾಯಿದು ಗೆರೆಗಳಿರ್ತಾವಲ್ಲ, ಅದನ್ನು ಸಿಗುತ್ತೆ. ಅದು ಕೂಡ ತುಂಬ ಚೆನ್ನಾಗಿದೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಬಾಯಲ್ಲಿ ಬರುತ್ತೆ ಮಾವಿನಕಾಯಿ ತುರಿದಿರೋದು ಹೋಳುಗಳನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮಾವಿನಕಾಯಿ ಅಂತೂ ಸಿಗುತ್ತೆ ಇವಾಗ ಮಾವಿನಕಾಯಿ ಸೀಸನ್ ಇದೆ, ಅದರಲ್ಲೇನು ಅಡ್ಡಿ ಇಲ್ಲ. ಮಾವಿನಕಾಯಿದ ರೆಸಿಪಿಗಳು ಸಾಕಷ್ಟು ಇದ್ದಾವೆ. ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಖಾರ, ದಿಢೀರ್ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಇದ್ದಾವೆ. ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಾನು ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ತುಂಬ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್. ದಾಹ ಎಲ್ಲ ನಿಗುತ್ತೆ, ಸುಸ್ತಿರಲ್ಲ, ಭಾಳ ಚೆನ್ನಾಗಿರುತ್ತೆ. ನಿಂಬೆಹಣ್ಣಿನ ರಸ ಬದಲು ಇದನ್ನು ಒಂದು ಸರಿ ಮಧ್ಯದಲ್ಲಿ ಟ್ರೈ ಮಾಡ್ಬೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.